ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ HDFC ಸ್ಕಾ ಆ್ಯಪಲ್ಲಿ SIP ಮೂಲಕ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡೋದನ್ನು ತಿಳಿಸ್ಕೊಡ್ತೇನೆ. ಇನ್ಮೇಲೆ ನೀವು ಪ್ರತಿದಿನ ಅಥವಾ ಪ್ರತಿ ತಿಂಗಳು ಅಥವಾ ಪ್ರತಿ ವೀಕಲ್ಲೂ ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟನ್ನು ಮಾಡ್ಕೋಬೋದು. ಅಂದರೆ ಈ ಒಂದು SIPನ ನೀವು ಇಲ್ಲಿ ಆ್ಯಕ್ಟಿವೇಟ್ ಮಾಡಿದ್ರೆ ಸಾಕು. ಇಲ್ಲಿ ನೀವು ಒಂದು ಸಲ ಈ ಒಂದು SIP ಸೆಟ್ ಮಾಡಿಟ್ರೆ ಆಯಿತು. ಆನಂತರ ಅದು ನೀವು ಯಾವ ರೀತಿ ಸೆಟ್ ಮಾಡಿರ್ತೀರೋ ಅದೇ ರೀತಿ ಪ್ರತಿದಿನ ಅಥವಾ ಪ್ರತಿ ವೀಕಲ್ಲೂ ಕೂಡ ಆಟೋಮೆಟಿಕ್ಕಾಗಿ ಸ್ಟಾಕ್ ಬೈ ಆಗುತ್ತೆ. ಸೊ ಹೇಗೆ ಈ ಒಂದು SIP ಮೆಥಡಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದನ್ನ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆಯೇ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಬನ್ನಿ ಸ್ನೇಹಿತರೆ, ಇದೀಗ ಡೈರೆಕ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನೀವೇನಾದರೂ ಇದುವರೆಗೂ HDFC ಸ್ಕಾ ಆ್ಯಪಲ್ಲಿ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದರೆ ಫ್ರೀಯಾಗಿ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೋದು. ಆ್ಯಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಫ್ರೀಯಾಗಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ನೀವು ಕೂಡ ಇನ್ವೆಸ್ಟನ್ನು ಮಾಡ್ಬೋದು. ಯಾವ ರೀತಿ ಇನ್ವೆಸ್ಟ್ ಮಾಡೋದಂತ ಈಗಾಗಲೇ ವಿಡಿಯೋ ಮಾಡಿದ್ದೇನೆ, ಚಾನಲಲ್ಲಿ ಇರುತ್ತೆ, ಬೇಕಿದ್ರೆ ಹೋಗಿ ಚೆಕ್ ಮಾಡ್ಕೋಬೋದು. ಸೊ ಇವತ್ತು ನಾನು ನಿಮಗೆ ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ SIP ಮೆಥಡಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡೋದನ್ನು ತಿಳಿಸ್ಕೊಡ್ತೇನೆ. ಸೊ ಮೊದಲಿಗೆ ನೀವಿಲ್ಲಿ ಕಂಪನಿ ಶೇರನ್ನು ಮೊದಲಿಗೆ ಸರ್ಚ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಸ್ಟಾಕನ್ನು ನೀವಿಲ್ಲಿ ಸರ್ಚ್ ಮಾಡ್ಕೋಬೋದು. ಕಂಪನಿ ನೇಮನ್ನು ಸರ್ಚ್ ಮಾಡಿ ಸ್ಟಾಕನ್ನು ಸರ್ಚ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು NHC ಫುಡ್ಸ್ ಈ ಒಂದು ಲಿಮಿಟೆಡ್ ಈ ಒಂದು ಶೇರನ್ನು ಸ್ಟಾಕನ್ನು ಓಪನ್ ಮಾಡಿದ್ದೇನೆ. ನೋಡ್ತಾ ಇದ್ದೀರಾ, NHC ಫುಡ್ಸ್ ಲಿಮಿಟೆಡ್ ಅಂತ. ಇದರ ಬೆಲೆ ₹1 ಇದೆ, ನೋಡ್ತಾ ಇರ್ಬೋದು. ಆನಂತರಲ್ಲಿ ಈ ಒಂದು ಕಂಪನಿಯ ಡೀಟೇಲನ್ನು ನೀವು ಚೆಕ್ ಮಾಡ್ಕೋಬೋದು. ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಒಂದು ವರ್ಷದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಯಾವ ರೀತಿ ಪ್ರೈಸ್ ಲೋ ಆಗಿದೆ ಅಪ್ ಆಗಿದೆ ಅಂತ ನೀವು ಚೆಕ್ ಮಾಡ್ಬೋದು. ಹಾಗೆ ಇಲ್ಲಿ ಓಪನ್ ಪ್ರೈಸ್, ಕ್ಲೋಸ್ ಪ್ರೈಸ್, ಹಾಗೆ ನೀವು ಇನ್ವೆಸ್ಟ್ ಮಾಡುವಂಥ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಹಾಗೆ ಇಲ್ಲಿ ಅನಲೈಸ್ ಅಂತ ಇರುತ್ತೆ. ಅನಲೈಸಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ಇಲ್ಲಿ ಬಂದಿರುತ್ತೆ. ನಾನು ಇನ್ವೆಸ್ಟ್ ಮಾಡುವಂಥ ಕಂಪನಿಯ ರೆವೆನ್ಯೂ ಇಲ್ಲಿ ತೋರಿಸ್ತಾ ಇಲ್ಲ. ಇದು ಹೊಸ ಕಂಪನಿ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ರೆವೆನ್ಯೂ ಕಾಣಿಸ್ತಾ ಇಲ್ಲ. ಹಾಗೆ ಇಲ್ಲಿ ನ್ಯೂಸಲ್ಲಿ ನೀವು ಇನ್ವೆಸ್ಟ್ ಮಾಡುವಂಥ ಕಂಪನಿಯ ನ್ಯೂಸ್ ಕೂಡ ಬಂದಿರುತ್ತೆ. ನೆಗೆಟಿವ್ ಪಾಸಿಟಿವ್ ಎರಡು ರೀತಿಯ ನ್ಯೂಸ್ ಇಲ್ಲಿ ಬಂದಿರುತ್ತೆ. ಇಲ್ಲಿ ನೀವು ಇನ್ವೆಸ್ಟ್ ಮಾಡುವಂಥ ಕಂಪನಿಯ ಫುಲ್ ಡಾಟಾವನ್ನು ಅನಲೈಸ್ ಮಾಡಿ ಆನಂತರ ಇನ್ವೆಸ್ಟ್ನ ಮಾಡ್ಕೋಬೋದು. ಸೊ ಈಗ ನಾನು ಈ ಒಂದು NHC ಫುಡ್ಸ್ ಲಿಮಿಟೆಡ್ ಈ ಒಂದು ಕಂಪನಿಯ ಸ್ಟಾಕನ್ನು SIP ಮೆಥಡಲ್ಲಿ ನಾನು ಯಾವ ರೀತಿ ಇನ್ವೆಸ್ಟ್ ಮಾಡೋದನ್ನು ತಿಳಿಸ್ತೇನೆ. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಸ್ಟಾರ್ಟ್ SIP ಅಂತ ಇದೆ. ಈ ಒಂದು ಸ್ಟಾರ್ಟ್ SIP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಈ ರೀತಿ ಎಂಟರ್ಪೇಸ್ ಓಪನ್ ಆಗುತ್ತೆ. ಆನಂತರ ಸ್ನೇಹಿತರೆ, ಇಲ್ಲಿ ಬೈ ಕ್ವಾಂಟಿಟಿಯಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯನ್ನು ನೀವು ಇಲ್ಲಿ ಬೈ ಮಾಡ್ಕೋಬೋದು. ಆನಂತರ ಸ್ನೇಹಿತರೆ, ಇಲ್ಲಿ ಕೆಳಗಡೆ ಡೈಲಿ, ವೀಕ್ಲಿ, ಫೋರ್ಟ್ನೈಟ್ಲಿ, ಮಂತ್ಲಿ ಅಂತ ಇರುತ್ತೆ. ಡೈಲಿ ಅಂದರೆ ಪ್ರತಿದಿನ. ಈಗ ನೀವು ಇಲ್ಲಿ ಡೈಲಿ ಅಂತ ಸೆಟ್ ಮಾಡಿ ಇಲ್ಲಿ ರಿವ್ಯೂ SIP ಆರ್ಡರ್ ಮೇಲೆ ಕ್ಲಿಕ್ ಮಾಡಿದರೆ ಪ್ರತಿದಿನ ಸ್ನೇಹಿತರೆ ಮಾರ್ಕೆಟ್ ಓಪನ್ ಆದಾಗ ಆಟೋಮೆಟಿಕ್ಕಾಗಿ ಸ್ಟಾಕ್ ಬೈ ಆಗುತ್ತೆ. ಸೊ ಇಲ್ಲಿ ನಾನೀಗ ಈ ಒಂದು ಡೈಲಿ ಕ್ಲಿಕ್ ಮಾಡಿ ಇಲ್ಲಿ ರಿವ್ಯೂ SIP ಆರ್ಡರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾಳೆ ದಿನ ಮತ್ತೆ ಇದೇ ಟೈಮ್ ಅಂದರೆ ಮಾರ್ಕೆಟ್ ಓಪನ್ ಆದಾಗ ಸ್ಟಾಕು ಬೈ ಆಗುತ್ತೆ, ನಾಡ್ದು ಬೈ ಆಗುತ್ತೆ. ಹೀಗೆ ಪ್ರತಿದಿನ ಇಲ್ಲಿ ಸ್ಟಾಕು ಆಟೋಮೆಟಿಕ್ಕಾಗಿ ಬೈ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಡೈಲಿ ಅಂತ ಸೆಟ್ ಮಾಡಿ ಆನಂತರ ಇಲ್ಲಿ ವಾಟ್ ಟೈಮ್ ಯು ವಾಂಟ್ ಟು ಸ್ಟಾರ್ಟ್ SIP ಅಂತ ಇರುತ್ತೆ. ಈ ಒಂದು ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಟೈಮ್ ಕೂಡ ಸೆಟ್ ಮಾಡ್ಕೋಬೋದು. 9:30 3 ಗಂಟೆ ಅಂದರೆ 15 ಗಂಟೆ ಅಂದರೆ 3 ಗಂಟೆ. ಈ ಒಂದು ಟೈಮಲ್ಲಿ ನೀವು ಯಾವ ಟೈಮ್ ಬೇಕಾದರೂ ಸೆಟ್ ಮಾಡ್ಕೋಬೋದು. 12 ಗಂಟೆ, 11:30, 11 ಗಂಟೆ ಈ ರೀತಿ ಟೈಮನ್ನು ಸೆಟ್ ಮಾಡಿ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಆನಂತರ ಇಲ್ಲಿ ಎರಡನೇದಾಗಿ ವೀಕ್ಲಿ. ಇಲ್ಲೂ ಕೂಡ ಸ್ನೇಹಿತರೆ ನೀವು ಇಲ್ಲಿ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಬೇಕಾದ ದಿನ ಸೆಟ್ ಮಾಡ್ಕೋಬೋದು. 5 ದಿನದಲ್ಲಿ ಯಾವುದೇ ದಿನ ಸೆಟ್ ಮಾಡ್ಕೋಬೋದು. ಈಗ ಗುರುವಾರ ಸೆಟ್ ಮಾಡಿದ್ರೆ ಅಂದ್ಕೊಳ್ಳಿ, ಗುರುವಾರ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಟೈಮ್ ಕೂಡ ನಿಮಗೆ ಬೇಕಾದ ಟೈಮನ್ನು ಸೆಟ್ ಮಾಡ್ಕೋಬೋದು. ಸೆಟ್ ಆದ ನಂತರ ಸ್ನೇಹಿತರೆ, ಇಲ್ಲಿ ಪ್ರತಿ ವಾರ ನೀವು ಯಾವ ರೀತಿ ಸೆಟ್ ಮಾಡಿರ್ತೀರೋ ಆ ಟೈಮ್ಗೆ ಸ್ಟಾಕು ಆಟೋಮೆಟಿಕ್ಕಾಗಿ ಬೈ ಆಗುತ್ತೆ. ಪ್ರತಿ ವಾರ ಇಲ್ಲಿ ಬೈ ಆಗುತ್ತೆ, ಪ್ರತಿದಿನ ಬೈ ಆಗಲ್ಲ. ವೀಕ್ಲಿ ಅಂತ ಸೆಟ್ ಮಾಡಿದ್ರೆ ಪ್ರತಿ ವಾರ, ಈಗ ಶುಕ್ರವಾರ ದಿನ ಮುಂದಿನ ಶುಕ್ರವಾರ ಮತ್ತೆ ಇದೇ ಸ್ಟಾಕು ಆಟೋಮೆಟಿಕ್ಕಾಗಿ ಬೈ ಆಗುತ್ತೆ. ಇಲ್ಲಿ ವೀಕ್ಲಿ ಅಂತ ಸೆಟ್ ಮಾಡಿ ಇಲ್ಲಿ ರಿವ್ಯೂ SIP ಆರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಯಿತು. ಮುಂದಿನ ವಾರ ಮತ್ತೆ ಇದೇ ಸ್ಟಾಕ್ ಆಟೋಮೆಟಿಕ್ಕಾಗಿ ಬೈ ಆಗುತ್ತೆ. ಅದಕ್ಕೂ ಮುಂದಿನ ವಾರ ಪ್ರತಿ ವಾರನೂ ಕೂಡ ಸ್ಟಾಕು ಆಟೋಮೆಟಿಕ್ಕಾಗಿ ಬೈ ಆಗ್ತಾನೆ ಇರುತ್ತೆ. ನಿಮ್ಗೆ ಬೇಡದೇ ಇದ್ದರೆ ನೀವು ಸ್ಟಾಪನ್ನು ಕೂಡ ಮಾಡ್ಕೋಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಫೋರ್ಟ್ನೈಟ್ಲಿ ಅಂತ ಇರುತ್ತೆ. ಫೋರ್ಟ್ನೈಟ್ಲಿ ಅಂದರೆ ಸ್ನೇಹಿತರೆ 2 ವಾರಕ್ಕೊಮ್ಮೆ ನೀವು ಇಲ್ಲಿ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದು, ಅಂದರೆ SIP ಮೆಥಡಲ್ಲಿ. ಇಲ್ಲಿ ಫೋರ್ಟ್ನೈಟ್ಲಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೇಟನ್ನು ನೀವು ಚೂಸ್ ಮಾಡ್ಕೋಬೋದು. ಸೊ ನಿಮಗೆ ಬೇಕಾದ ಡೇಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಡೇಟ್ ಹಾಗೆ ಟೈಮನ್ನು ಸೆಟ್ ಮಾಡಿಕೊಂಡು ಇಲ್ಲಿ ರಿವ್ಯೂ SIP ಆರ್ಡರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಯಿತು. ಪ್ರತಿ 2 ವಾರಕ್ಕೊಮ್ಮೆ ಸ್ಟಾಕು ಆಟೋಮೆಟಿಕ್ಕಾಗಿ ಬೈ ಆಗುತ್ತೆ. ಅದೇ ರೀತಿಯಲ್ಲಿ ಮಂತ್ಲಿ ಅಂತ ಇರುತ್ತೆ. ಮಂತ್ಲಿಯಲ್ಲೂ ಕೂಡ ಸ್ನೇಹಿತರೆ ನೀವು ಇಲ್ಲಿ ಡೇಟನ್ನು ಸೆಟ್ ಮಾಡ್ಕೋಬೋದು. ಈ ಒಂದು ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ ಡೇಟನ್ನು ಸೆಟ್ ಮಾಡಿಕೊಂಡು ಟೈಮ್ ಕೂಡ ಸೆಟ್ ಮಾಡ್ಕೋಬೋದು. ಮಂತ್ಲಿ ಸೆಟ್ ಮಾಡ್ಕೊಂಡ್ರೆ ಸ್ನೇಹಿತರೆ ಪ್ರತಿ ತಿಂಗಳು ಸ್ಟಾಕು ಬೈ ಆಗುತ್ತೆ. ನೀವು ಎಷ್ಟು ಕ್ವಾಂಟಿಟಿ ಬೈ ಮಾಡಿರ್ತೀರೋ, ಅಂದರೆ ಎಷ್ಟು ಕ್ವಾಂಟಿಟಿಲಿ, ಈಗ 10 ಕ್ವಾಂಟಿಟಿ ಸೆಟ್ ಮಾಡಿ ಮಂತ್ಲಿ ಅಂತ ಸೆಟ್ ಮಾಡಿಟ್ರೆ ಮುಂದಿನ ತಿಂಗಳು ಇದೇ ಡೇಟಿಗೆ, ಅಂದರೆ ನೀವು ಸೆಟ್ ಮಾಡಿರ್ತೀರಲ್ವ ಅದೇ ಡೇಟ್ಗೆ ಸ್ಟಾಕು ಆಟೋಮೆಟಿಕ್ಕಾಗಿ ಬೈ ಆಗುತ್ತೆ.
ಸೊ ಇಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಸ್ಟಾಕನ್ನು ಸೆಟ್ ಮಾಡ್ಕೋಬೋದು, ಡೈಲಿ, ವೀಕ್ಲಿ, ಫೋರ್ಟ್ನೈಟ್ಲಿ ಹಾಗೆಯೇ ಮಂತ್ಲಿ ಅಂತ. ಇಲ್ಲಿ ನೀವು ಈ ರೀತಿ ಸೆಟ್ ಮಾಡಿ ರಿವ್ಯೂ SIP ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಆನಂತರದಲ್ಲಿ ಕ್ರಿಯೇಟ್ SIP ಆರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಯಿತು. ನಿಮ್ಮ ಒಂದು ಸ್ಟಾಕು ಪ್ರತಿದಿನ, ಪ್ರತಿ ಮಂತು ಅಥವಾ ಪ್ರತಿ ವೀಕ್ ಅಂದರೆ ಪ್ರತಿ ವಾರ ಆಟೋಮೆಟಿಕ್ಕಾಗಿ ಸ್ಟಾಕು ಬೈ ಆಗ್ತಾ ಇರುತ್ತೆ. ಸೊ ಈಗ ನಾನು ಕೂಡ ಈ ಒಂದು SIP ಸ್ಟಾಕನ್ನು ಬೈ ಮಾಡಿದ್ದೇನೆ, ನೋಡ್ತಾ ಇದ್ದೀರಾ. ಮಂತ್ಲಿ ಅಂತ ಸೆಟ್ ಮಾಡಿ ನಾನು ಸ್ಟಾಕನ್ನು ಬೈ ಮಾಡಿದ್ದೀನಿ. ಇಲ್ಲಿ ಬಂದಿದೆ ನೋಡ್ತಾ ಇರ್ಬೋದು ಆರ್ಡರ್ಸಲ್ಲಿ NHC ಫುಡ್ಸ್ ಮಂತ್ಲಿ SIP ಅಂತ. ಸೊ ಒಂದು ವೇಳೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಹೋಮ್ ಬನ್ನಿ ಅಂತರಲ್ಲಿ ಸ್ಟಾಕ್ SIP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ನೋಡ್ತಾ ಇರ್ಬೋದು NHC ಫುಡ್ಸ್ ಮಂತ್ಲಿ SIP ಅಂತ. ಮಂತ್ಲಿ 29 ಅಂದರೆ ಪ್ರತಿ ತಿಂಗಳು 29ನೇ ತಾರೀಕು 9ವರೆಗೆ ಸ್ಟಾಕು ಆಟೋಮೆಟಿಕ್ಕಾಗಿ ಬೈ ಆಗುತ್ತೆ. ಹಾಗೆ ಈ ಒಂದು SIP ನಿಮಗೆ ಬೇಡದೇ ಇದ್ದರೆ ಸ್ಟಾಪ್ ಕೂಡ ಮಾಡ್ಕೋಬೋದು. ಇಲ್ಲಿ ಸ್ಟಾಕ್ SIP ಮೇಲೆ ಕ್ಲಿಕ್ ಮಾಡಿ. ಆನಂತರ ಯಾವ ಒಂದು SIP ಸ್ಟಾಕನ್ನು ನೀವು ಸ್ಟಾಪ್ ಮಾಡಬೇಕಂತ ಇದ್ರೋ ಆ ಒಂದು ಕಂಪ್ನಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಡಿಲೀಟ್ ಅಂತ ಬರುತ್ತೆ, ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಯಿತು. ಸ್ಟಾಕ್ SIP ಡಿಲೀಟ್ ಆಗುತ್ತೆ. ಆನಂತರ ಯಾವುದೇ ಕಾರಣಕ್ಕೂ ಆಟೋಮೆಟಿಕ್ಕಾಗಿ ಸ್ಟಾಕ್ ಇಲ್ಲಿ ಬೈ ಆಗಲ್ಲ. ಸ್ನೇಹಿತರೆ, ಈ ರೀತಿಯಾಗಿ ನೀವು ಈ ಒಂದು HDFC ಸ್ಕಾ ಆ್ಯಪಲ್ಲಿ ಸ್ಟಾಕ್ SIPಯನ್ನು ಸೆಟ್ ಮಾಡ್ಕೋಬೋದು. ಇದೇ ರೀತಿ ಹೆಚ್ಚಿನ ಸ್ಟಾಕ್ ಮಾರ್ಕೆಟ್ ವಿಡಿಯೋಗೆ ನಮ್ಮ ಒಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.